ಓಂ ಶಾಂತಿ ವೀಕ್ಷಕರೇ, ಓಂ ಶಾಂತಿ ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಮಿತ್ರರೇ. ನಾನೀಗ ನಿಮಗೆ ಯಂತ್ರ ತಂತ್ರ ಮಂತ್ರ ತಾಯ್ತ ಮಾಡೋದು ಹೇಗೆ, ಶ್ರೀಚಕ್ರ ಮಾಡೋದು ಹೇಗೆ, ಹಾಗೆ ನಾವು ಹೇಗೆ ಯಂತ್ರ ತಂತ್ರ ಮಾಡಬೇಕು, ಮತ್ತು ಅವುಗಳನ್ನು ಯಾವ ರೀತಿ ನಿಯಮ ಇರುತ್ತೆ, ಮತ್ತು ಅವುಗಳು ಬೇಕಾದ ವಸ್ತುಗಳು ಈಗ ವಸ್ತುಗಳಿರುತ್ತಲ್ಲಪ್ಪ, ಅವೆಲ್ಲ ಏನೇನು ವಸ್ತುಗಳು ತರಬೇಕು ಅನ್ನೋದನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಮೊದಲು ಯಂತ್ರ ತಂತ್ರ ಮಾಡಬೇಕಾದ್ರೆ ಏನೇನು ಮೆಟೀರಿಯಲ್ ಇರಬೇಕು ನಮ್ಮ ಹತ್ರ, ಕನಿಷ್ಠ ಸ್ವಲ್ಪ ಮಟ್ಟಿಗೆ ಆದರೂ ಮೆಟೀರಿಯಲ್ ಇರಬೇಕಾಗ್ತದೆ. ಆ ಮೆಟೀರಿಯಲ್ ಇಲ್ಲ ಅಂದರೆ ನಾವು ಯಂತ್ರ ತಂತ್ರ ಮಾಡಲಿಕ್ಕೆ ಆಗೋದಿಲ್ಲ, ತಾಯ್ತ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಜೊತೆಗೆ ದೈವತ್ವ ಇರಬೇಕು, ಗುರು ಎಲ್ಲ ಶಕ್ತಿ ಇರಬೇಕು. ಅರ್ಥ ಆಯ್ತಲ್ಲ? ಅವುಗಳನ್ನು ನಾನು ಇವಾಗ ಪರಿಚಯ ಮಾಡಿಕೊಡ್ತೀನಿ, ಏನೇನು ನಾವು ಮೆಟೀರಿಯಲ್ಗಳು ಆದಷ್ಟು ಇರಬೇಕು ಅನ್ನೋದು. ವೀಕ್ಷಕರೇ, ನಿಮಗೆ ಒಳ್ಳೆಯದಾಗಲಿ. ಮೊದಲಿಗೆ ನಿಮ್ಗೆ ಒಳ್ಳೆಯದಾಗಲಿ. ನಾನು ಈಗಾಗಲೇ ಒಂದು ಎಪಿಸೋಡನ್ನ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಏನಪ್ಪ ಅಂದರೆ, ಸ್ಟೋರ್ನಲ್ಲಿ ಹೋಗಿ ಏನೇನು ನಾವು ಮೆಟೀರಿಯಲ್ ತೊಗೊಂಡು ಬರ್ಬೋದು. ಸ್ಟೋರ್ನಲ್ಲಿ ಅಂದರೆ ಗ್ರಂಥಿಗೆ ಅಂಗಡಿಯಲ್ಲಿ ನಾವು ಏನೇನು ಮೆಟೀರಿಯಲ್ ತರಬೇಕು ಅರ್ಜೆಂಟಿಗೆ ಅನ್ನೋದನ್ನು ನಾನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ ಏನೇನು ಮೆಟೀರಿಯಲ್ ಇದ್ದರೆ ನಾವು ಏನೇನು ಕೆಲಸ ಮಾಡ್ಬೋದು ಅನ್ನೋದನ್ನು ಪರಿಚಯಿಸ್ತೀನಿ. ಅಷ್ಟೇ ಅಲ್ಲ, ನೆನಪಿಟ್ಕೊಳ್ಳಿ, ಬೇರುಗಳು, ಗಿಡಮೂಲಿಕೆಗಳ ಬೇರುಗಳು, ಎಲೆಗಳು, ಕಾಂಡ ಅಂದರೆ ತೊಗಟೆ, ಹೂವು, ಕಾಯಿ, ಬೀಜಗಳು, ಜೊತೆಗೆ ಎಣ್ಣೆ, ಒಟ್ಟಾರೆ ಆರೋಗ್ಯಕ್ಕೆ, ನಮ್ಮ ಆರೋಗ್ಯಕ್ಕೆ, ಶಾರೀರಿಕ ಮನುಷ್ಯನ ದೇಹಕ್ಕೆ ಆರೋಗ್ಯ ಬೇಕು. ಆರೋಗ್ಯ ಬೇಕಂದರೆ ದೈಹಿಕವಾಗಿ ಅವನು ಕೆಲವೊಂದು ಆಯುರ್ವೇದಿಕ್ ಅಥವಾ ಗಿಡಮೂಲಿಕೆಗಳ ಪದಾರ್ಥಗಳನ್ನು ಔಷಧಿಯಾಗಿ ಸೇವನೆ ಮಾಡಬೇಕು ಅಲ್ವಾ, ಒಳ್ಳೆಯ ಆಹಾರದ ಜೊತೆಗೆ. ಓಕೆನಾ? ಇದು ದೇಹಕ್ಕೆ, ಸ್ಥೂಲ ಶರೀರಕ್ಕೆ. ಆದರೆ ಸೂಕ್ಷ್ಮ ಶರೀರ ಯಾವುದು? ನಮ್ಮ ಶರೀರದ ಒಳಗಿರುವ ಸೂಕ್ಷ್ಮ ಶರೀರ ಅಲ್ವಾ. ಆ ಸೂಕ್ಷ್ಮ ಶರೀರಕ್ಕೆ ಬೇಕಾದ್ದೇನು? ಮಾನಸಿಕ ಬಲ, ಮನೋಬಲ ಎಲ್ಲಿಂದ ಬರುತ್ತೆ? ಭಾವನಾತ್ಮಕತೆ ನಮ್ಮಲ್ಲಿರುತ್ತೆ. ನಮ್ಮದೇ ಆದ ಭಾವನೆಗಳು, ನಮ್ಮದು ಹಿಂದೂ ಧರ್ಮ, ಆ ಧರ್ಮ, ಈ ಧರ್ಮ, ಇನ್ನೊಂದು ಧರ್ಮ ಅಂತಿರುತ್ತೆ. ಹಾಗೆ ನನ್ನ ಹೆಸರು ಇಂಥದ್ದು, ಹಾಗೆ ನಮ್ಮವರು ಇಂಥವರು, ಅವರು ಇವರು, ಇದೆಲ್ಲ ಭಾವನೆಗಳು. ಅಕ್ಕ ತಂಗಿ, ಅಣ್ಣ, ಅಪ್ಪ, ಅಮ್ಮ, ಇದೆಲ್ಲ ಇರುತ್ತೆ ಅಲ್ವಾ. ಹಾಗೆ ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳೇನು? ನಾನೊಬ್ಬ ಕಂಡಕ್ಟರು, ನಾನೊಬ್ಬ ಇಂಜಿನಿಯರು, ನಾನೊಬ್ಬ ಡಾಕ್ಟ್ರು, ನಾನೊಬ್ಬ ಇನ್ನೇನು ಪ್ರೊಫೆಸರು, ಟೀಚರು, ಗುರುಗಳು, ನಾನೊಬ್ಬ ಪೂಜಾರಿ, ದೇವ್ರ ಪೂಜೆ ಮಾಡೋನು, ನಾನೊಬ್ಬ ಮಾಂತ್ರಿಕ, ನಾನೊಬ್ಬ ಒಳ್ಳೆ ವೇದಾಂತ ಗುರು, ಮುಕ್ತಿ ನೀಡೋವನು, ಜೀವನ ಮುಕ್ತಿ ನೀಡೋವನು, ಮೋಕ್ಷ ನೀಡೋವನು, ನಾನೊಬ್ಬ ದೈವ ಭಕ್ತ. ಹೀಗೆ ಅವರವ್ರ ಭಾವನೆಗಳು, ಇದನ್ನು ಭಾವನೆ ಅಂತೀವಿ. ಆದರೆ ಭಾವನೆಗಳನ್ನು ಅತಿ ಮುಖ್ಯವಾದದ್ದು ಭಾವನೆಗಳೇ ಈ ಜಗತ್ತಿನಲ್ಲಿ ಅಲ್ವಾ. ಅದಕ್ಕಿಂತ ದೊಡ್ಡದು ಯಾವುದಿಲ್ಲ. ಒಂದು ನಂಬಿಕೆ ಕೂಡ ಇರುತ್ತೆ ನಮಗೆ. ಏನು ನಂಬಿಕೆ ಇರುತ್ತೆ? ಅಪ್ಪ, ನಮಗೆ ಗುರುಗಳಿದ್ದಾರೆ, ನಮಗೆ ಈ ದೇವರಿದೆ, ನಮ್ಮ ಮನೆ ದೇವರಿದು, ಕುಲ ದೇವರಿದು, ಇತ್ಯಾದಿ ನಮ್ಮಲ್ಲಿರುತ್ತೆ. ಹಾಗಿದ್ಮೇಲೆ ನಂಬಿಕೆಗಳ ಆಧಾರದ ಮೇಲೇ ಎಲ್ಲವೂ ಇರೋದು ಈ ಜಗತ್ತಿಲ್ಲ. ಅದಕ್ಕಿಂತ ದೊಡ್ಡದು ಯಾವುದಿಲ್ಲ ರೀ, ನಂಬಿಕೆಗಳಿಗಿಂತ ದೊಡ್ಡದು ಯಾವುದಿಲ್ಲ ಇರೋದು, ಹೇಳ್ಬಿಡ್ತೀನಿ, ನೆನ್ಪಿಟ್ಕೊಳ್ಳಿ. ಅದಕ್ಕೆಲ್ಲರೂ ಒಂದು ನಂಬಿಕೆ ಇಟ್ಕೊಳ್ತಾರೆ. ಆ ನಂಬಿಕೆ ನಮ್ಮನ್ನು ಕಾಪಾಡುತ್ತೆ. ನಂಬಿಕೆಯೇ ದೇವರು, ನಂಬಿಕೆಯೇ ಶಕ್ತಿಗಳು, ನಂಬಿಕೆಯೇ ನಮ್ಮ ಶಕ್ತಿ ಅಲ್ವಾ ಜಗತ್ತಿನಲ್ಲಿ. ಅದಕ್ಕೆ ನಾವು ಹಿಂದೂ ಧರ್ಮದಲ್ಲಿರಲಿ, ಇಸ್ಲಾಂ ಧರ್ಮ ಇರಲಿ, ಕ್ರೈಸ್ತ ಧರ್ಮ ಇರಲಿ, ಜಗತ್ತಿನಲ್ಲಿ ಎಷ್ಟೋ ಧರ್ಮಗಳಿದ್ದಾವೆ ರೀ. ಒಂದಲ್ಲ ಎರಡಲ್ಲ, ನೂರಾರು ಇದ್ದಾವೆ, ಸಾವಿರಾರು ಇದ್ದಾವೆ. ಅವೆಲ್ಲ ಸಣ್ಣ ಪುಟ್ಟವೂ ಇರ್ತವೆ, ದೊಡ್ಡವೂ ಇರ್ತವೆ. ಆದರೆ ಇಲ್ಲಿ ಯಂತ್ರ ತಂತ್ರ ಮಂತ್ರ, ದೈವಭಕ್ತಿ, ಗುರುಭಕ್ತಿ, ಜ್ಞಾನ, ಅಧ್ಯಯನ, ಸಂಶೋಧನೆ, ಯೋಗ, ಇದೆಲ್ಲ ಇರುತ್ತೆ. ನಮಗೆ ಕೆಲವು ವಸ್ತುಗಳು ಬೇಕು. ಯಂತ್ರ ಅಂದರೆ ತಾಯ್ತ ಮಾಡಬೇಕು, ಏನಪ್ಪ ಮಾಡೋದು? ಅದಕ್ಕೆ ವಸ್ತುಗಳು ಬೇಕು. ಶ್ರೀಚಕ್ರ ಮಾಡಬೇಕು, ಅದಕ್ಕೇನಪ್ಪ ಮಾಡೋದು? ವಸ್ತುಗಳು ಬೇಕು. ಸುಮ್ಮನೆ ಆಗ್ಬಿಡುತ್ತಾ? ಆಗಲ್ಲ. ವಸ್ತುಗಳು ನಮ್ಮಲ್ಲೆಲ್ಲ ಇರಲ್ಲ. ಕೆಲವೊಂದು ಇರುತ್ತೆ, ಕೆಲವೊಂದು ಇರಲ್ಲ. ಅದನ್ನು ನಾವು ಗ್ರಂಥಿಗೆ ಅಂಗಡಿಗಳಲ್ಲಿ ಕೊಂಡುಕೊಂಡು ಬರ್ಬೋದು, ತೊಗೊಂಡು ಬಂದು ಇಟ್ಕೋಬೋದು. ಫಾರ್ ಎಕ್ಸಾಂಪಲ್, ಒಂದು ಕತ್ತರಿ ಬೇಕು, ಎಲ್ಲಿಂದ ತರ್ತೀರಾ ಅಲ್ವಾ. ಕೆಲವು ವಸ್ತುಗಳು ಬೇಕು, ಎಲ್ಲಿಂದ ತರ್ತೀರಾ? ಕೆಲವೇನೋ ಗಿಡಮೂಲಿಕೆಗಳು, ಬೇರುಗಳು, ಕಾಯಿಗಳು ಸಿಗುತ್ತೆ, ಕೆಲವು ಇಲ್ಲ ಅನ್ನಲ್ಲ. ಆದರೆ ಎಲ್ಲವೂ ಸಿಗಲ್ಲ ನಮ್ಮ ಕಡೆ. ನಮ್ಮ ಏರಿಯಾನಲ್ಲಿ ಏನಿದೆ ಅದೇ ಸಿಗುತ್ತೆ, ಇನ್ನೊಬ್ಬರ ಏರಿಯಾನಲ್ಲಿ ಏನಿದೆ ಅದೇ ಸಿಗುತ್ತೆ. ಹಾಗೆ ನಮ್ಮ ಸ್ಟೇಟಲ್ಲಿ ಏನಿದೆ ಅದೇ ಸಿಗುತ್ತೆ, ನಮ್ಮ ದೇಶದಲ್ಲಿ ಏನಿದೆ ಅದೇ ಸಿಗುತ್ತೆ. ಆದರೆ ಬೇರೆ ದೇಶದಲ್ಲಿ ಇವಿರಲ್ಲ, ಹಾಗೆ ಅಲ್ಲಿರೋನು ಇಲ್ಲಿರಲ್ಲ. ಹಾಗೆ ನಾವು ಪರಸ್ಪರ ಅಡ್ಜಸ್ಟ್ ಮಾಡ್ಕೋಬೇಕು. ಅವನ್ನ ಕಲೆಕ್ಟ್ ಮಾಡಬೇಕು, ತಗೊಂಡು ಬಂದು ಇಟ್ಕೋಬೇಕು, ಆದಷ್ಟು ಇಟ್ಕೋಬೇಕು. ಇವತ್ತು ನಾನು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ. ಎಲ್ಲಿ? ಒಂದು ಸ್ಟೋರ್ ಮುಂದ್ಗಡೆ, ಗ್ರಂಥಿಗೆ ಅಂಗಡಿ ಮುಂದ್ಗಡೆ. ಅದೆಲ್ಲ ನಿಮಗೆ ಪರಿಚಯಿಸಬೇಕನ್ನೋ ಉದ್ದೇಶದಿಂದಲೇ ಹಾಗೆ ಮಾಡಿದ್ದು ವಿಡಿಯೋ.
ನಿಮಗೆ ಗೊತ್ತಾಗಲಿ ಎಲ್ಲೆಲ್ಲಿ ಮೆಟೀರಿಯಲ್ ಸಿಗುತ್ತೆ, ಯಾವ ರೀತಿ ಸಿಗುತ್ತೆ, ಹೇಗೆ ಮಾಡ್ಕೋಬೋದು, ಒಂದು ಐಡಿಯಾ ಬರಬೇಕಲ್ಲ ನಿಮಗೆ. ಆ ಐಡಿಯಾ ಮಾಡೋದಕ್ಕೋಸ್ಕರ ನಿಮಗೆ ನಾನು ನಿನ್ನೆ ತೋರಿಸಿದ್ದು. ಈಗೇನು ಮಾಡ್ತೀನಿ, ಮೆಟೀರಿಯಲ್ಗಳು ಏನೇನಿದೆ ಅಂತ ಇಲ್ಲೊಂದು ಸಾರಿ ನೋಡೋಣ ನಾವು. ಮೆಟೀರಿಯಲ್ಗಳು ಏನೇನಿದೆ, ಏನೇನು ಅರ್ಜೆಂಟಿಗೆ ನಮಗೇನು ಬೇಕೋ, ಸಾಮಾನ್ಯ ಜನರಲ್ಲಾಗಿ ನಾವು ಏನು ಇಟ್ಕೋಬೇಕು ಒಬ್ಬ ಮಾಂತ್ರಿಕನಾಗಿ, ಒಬ್ಬ ಗುರುವಾಗಿ ಅನ್ನೋದನ್ನು ನೋಡೋಣ. ನೋಡಿ, ನನ್ನ ಗುರಿ ಮುಖ್ಯವಾಗಿ ಹೇಳ್ಬಿಡ್ತೀನಿ. ಮೊದಲನೇದಾಗಿ ನನ್ನ ಗುರಿ ನಿಸ್ವಾರ್ಥವಾಗಿ ಮುಕ್ತಿ, ಜೀವನ್ಮುಕ್ತಿ, ಮೋಕ್ಷ. ಇದು ನನ್ನ ಗುರಿ. ನಾನು ವೇದಾಂತ ಪಂಚೀಕರಣ, ಓಂ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯರಿಂದ ಹಿಡಿದು, ರಾಮಾನುಜಾಚಾರ್ಯರಿಂದ, ಮಧ್ವಾಚಾರ್ಯರಿಂದ ಹಿಡಿದು, ಯೇಸು ಕ್ರಿಸ್ತನಿಂದ ಹಿಡಿದು, ಇಸ್ಲಾಂ ಧರ್ಮದಿಂದ ಹಿಡಿದು, ಗುರುನಾನಕರಿಂದ ಹಿಡಿದು, ಬುದ್ಧ ಮಹಾವೀರರಿಂದ ಹಿಡಿದು ಸಾಕಷ್ಟು ಗುರುಗಳು ನಮಗೆ ದತ್ತ ಗುರುಗಳಾಗಿದ್ದಾರೆ, ಅಂದರೆ ಉಪಗುರುಗಳಾಗಿದ್ದಾರೆ. ಆದರೆ ಸದ್ಗುರು ಮೂರ್ತಿ ಎಲ್ಲರಿಗೂ ಇರುವವನು ಅವರ ಕುಲದೈವ, ಅವರ ಕುಲದೇವತೆ ಸದ್ಗುರು ಆಗಿರ್ತಾರೆ. ಮೊದಲನೇ ನಮ್ಮ ತಾಯಿ ತಂದೆ, ಅಣ್ಣ ಅಕ್ಕ ಅತ್ತಿಗೆ, ಚಿಕ್ಕಪ್ಪ ಚಿಕ್ಕಮ್ಮ, ಮಾವ ಇವರೆಲ್ಲ ಇರ್ತಾರೆ, ತಾತ ಅಜ್ಜಿ, ಯಾರು ನಮಗೆ ಗುರುಗಳು. ಅಷ್ಟೇ ಅಲ್ಲ, ಪ್ರತಿ ಪ್ರಾಣಿಗಳು ಕೂಡ ನಮಗೆ ಗುರುಗಳೇ. ನೆನ್ಪಿಟ್ಕೊಳ್ಳಿ, ಪ್ರಾಣಿಗಳಲ್ಲೂ ನಾವು ಕಲಿಯೋದಿದೆ, ಪಕ್ಷಿಗಳಲ್ಲೂ ಕಲಿಯೋದಿದೆ, ಗಿಡ ಮರ ಬಳ್ಳಿಗಳಲ್ಲೂ ಕಲಿಯೋದಿದೆ, ಗ್ರಹ ತಾರೆಗಳಲ್ಲಿ, ನದಿ ಸಾಗರ ಹೊಂಡಗುಂಡ ತೀರ್ಥಗಳಲ್ಲೂ ಕಲಿಯೋದಿದೆ. ಜಗತ್ತಿನಲ್ಲಿ ಒಟ್ಟಾರೆ ಅಣುರೇಣು ತುಣುಕಷ್ಟದಲ್ಲೂ ಪರಬ್ರಹ್ಮ ಇದ್ದಾನೆ, ಆದಿಶಕ್ತಿ ಪರಾಶಕ್ತಿ ಇದ್ದಾಳೆ. ಹಾಗಿದ್ದ ಮೇಲೆ ಗಿಡಮೂಲಿಕೆಗಳಲ್ಲಿ ಇರಲ್ವಾ, ರುದ್ರಾಕ್ಷಿನಲ್ಲಿರಲ್ವಾ, ಕರಂಗಲೆ ಮಾಲೆ, ಪವಿತ್ರವಾದ ವಸ್ತುಗಳು, ಪರಿಕರಗಳಿವು, ಪವಿತ್ರವಾದ ಪರಿಕರಗಳು ಅಂತ ಇವುಗಳನ್ನು, ಸಾಮಗ್ರಿಗಳು. ಇಂಥ ವಸ್ತುಗಳನ್ನು ನಮ್ಮ ಋಷಿಮುನಿಗಳು ಅನಾದಿ ಕಾಲದಿಂದ ಅವುಗಳನ್ನ ಶೇಖರಣೆ ಮಾಡ್ಕೊಂಡು ಇಟ್ಕೊಂಡ್ರು. ಏನೇನಿದ್ರಲ್ಲಿ ಏನೇನಿದೆ ಅಂದ್ಬಿಟ್ಟು ಕಂಡುಹಿಡಿದ್ರು. ಅದನ್ನು ನಮಗೆ ಗಿಫ್ಟಾಗಿ ಕೊಟ್ಟು ಹೋಗಿದ್ದಾರೆ. ಆದರೆ ಇವತ್ತು ಕೆಲವರು ಉಟ್ಕೊಬಿಟ್ಟಿದ್ದಾರೆ, ದೊಡ್ಡ ದೊಡ್ಡ ಪುಡಿಂಗ್ಗಳು ಉಟ್ಕೊಬಿಟ್ಟಿದ್ದಾರೆ. ಯಾರೋ ದೊಡ್ಡ ದೊಡ್ಡ ಪುಡಿಂಗ್ಗಳು ಉಟ್ಕೊಬಿಟ್ಟು ನಾನೇ ದೊಡ್ಡ ಮಂತ್ರವಾದಿ, ನಾನೇ ದೊಡ್ಡ ಗುರು ಅಂದ್ಕೊಂಡು ಏನೇನೋ ಯೂಟ್ಯೂಬ್ಗಳಲ್ಲಿ ಅಲ್ಲಿ ಇಲ್ಲಿ ಕ್ಲಾಸ್ ಕೊಡ್ತಾರೆ, ಯಾರ್ಯಾರೋ ಎಲ್ಲೆಲ್ಲೋ ಕ್ಲಾಸ್ ಕೊಡ್ತಾರೆ. ಬಿಡಿ, ಅವ್ರ ವಿಷಯ ನಮ್ಗೆ ಬೇಡ. ಆದರೆ ಬರ್ತಾ ಬರ್ತಾ ನಮ್ಮ ಧರ್ಮ ಹಾಳಾಗೋಯ್ತು, ಪುಸ್ತಕಗಳು ಹಾಳಾಗೋಯ್ತು, ಇನ್ನೊಂದು ಹಾಳಾಗೋಯ್ತು, ಮತ್ತೊಂದು ಹಾಳಾಗೋಯ್ತು, ಒರ್ಜಿನಾಲಿಟಿ ಹೊರ್ಟೋಯ್ತು. ಇವತ್ತು ಯಾವನು ಅದೇನೋ ಹೇಳ್ತಾರೆ ನಿಮ್ಮ ಭಾಷೆನಲ್ಲಿ, ಹಳ್ಳಿ ಭಾಷೆನಲ್ಲಿ, ಕೈಯಲ್ಲಿ ದೊಣ್ಣೆ ಹಿಡ್ದವನೆಲ್ಲ ಬೇಟೆಗಾರ, ಕೈಯಲ್ಲಿ ಕೋಲು ಹಿಡ್ದವನೆಲ್ಲ ಬೇಟೆಗಾರ ಅಂತಾರೆ. ಹಾಗೆ ಕೈಯಲ್ಲಿ ಗನ್ ಹಿಡ್ದವನೆಲ್ಲ ಸೈನಿಕ ಆಗ್ಬಿಡ್ತಾರೆ ಅನ್ನೋ ಗೊತ್ತಿಲ್ಲ, ಕೈಯಲ್ಲಿ ಲಾಠಿ ಹಿಡ್ದವನೆಲ್ಲ ಪೊಲೀಸ್ ಆಗಿಬಿಡ್ತಾರೆ, ಟೀಚರ್ ಆಗಿಬಿಡ್ತಾರೆ, ಗೊತ್ತಿಲ್ಲ ನನಗೆ. ಅಲ್ಲೇನ್ರಿ, ಕೈಯಲ್ಲಿ ಚಾಕ್ಪೀಸ್ ಹಿಡ್ದಾರೆಲ್ಲ ಟೀಚರ್ಗಳೇ. ನೋಡಿ, ಆ ಮಕ್ಕಳಿಗೆಲ್ಲ ಕೊಡ್ತಾರೆ ಜ್ಞಾನ. ಭಾಳ ಭಯಾನಕ. ಆ ಪುಸ್ತಕಗಳಂತೂ ಕೇಳಲೇಬೇಡಿ, ಟೆಕ್ಸ್ಟ್ ಬುಕ್ಗಳು. ಯಾಕೆ ಗೊತ್ತಾ, ಕಾಂಗ್ರೆಸ್ ಸರ್ಕಾರ ಬಂದರೆ ಅವ್ರದ್ದೇ ಆದ ಸಿದ್ಧಾಂತಗಳು ಆ ಬುಕ್ಗಳಲ್ಲಿ ಪ್ರಿಂಟು, ಅವ್ರದ್ದೇ ಆದ ಸಾಹಿತಿಗಳು, ಅವ್ರದ್ದೇ ಆದ ಬರಹಗಾರರು ಕಾಂಗ್ರೆಸ್ ಸರ್ಕಾರಕ್ಕೆ. ಇನ್ನು BJP ಬಂದುಬಿಟ್ರೆ ಅವ್ರದ್ದೇ ಆದ ಒಂದು ಸಿಸ್ಟಮು, ಅವ್ರದ್ದೇ ಆದ ಇದು, ಇನ್ಯಾವುದೋ ಸರ್ಕಾರ, ಇನ್ನು ಅವ್ರದ್ದೇ ಆದ ಸಿಸ್ಟಮ್ಗಳೇ ಬುಕ್ಗಳಲ್ಲಿ ತುಂಬಿಡ್ತಾರೆ. ಆ ಮಕ್ಕಳಿಗೆ ಅದೇ ಕೊಡ್ತಾರೆ. ಅದು ಸರಿ ಇದೆಯೋ ಸರಿ ಇಲ್ವೋ ನೋಡಲ್ಲ, ಅದೆಲ್ಲ ಬೇಕಾಗಿಲ್ಲ ಅವ್ರಿಗೆ. ಅವ್ರ ಸಿದ್ಧಾಂತಗಳೇ ಇರಬೇಕು ಕಾಲೇಜುಗಳಲ್ಲಿ, ಬುಕ್ಗಳಲ್ಲಿ, ಇನ್ನೊಂದು ಕಡೆ ಮತ್ತೊಂದು ಕಡೆ. ಹಂಗಾಗ್ಬಿಟ್ಟು ಅನಾದಿ ಕಾಲದಿಂದ ಇಡೀ ನಮ್ಮ ಹಿಂದೂ ಸನಾತನ ಧರ್ಮ ಸಂಸ್ಕೃತಿ ಹಾಳಾಗೋಯ್ತು. ಗ್ರಂಥಗಳೆಲ್ಲ ಸುಟ್ಟಾಕ್ಬಿಟ್ರು. ಅವ್ರು ಯಾರೋ ಇದ್ರಲ್ಲಪ್ಪ, ಪರದೇಶಿರು ಅಂತಿರಲ್ಲ ನೀವು, ಹೊರದೇಶದವರು, ಅವರೆಲ್ಲ ಬಂದು ದಾಳಿ ಮಾಡಿ ತಕ್ಷಶಿಲೆನಲ್ಲಿ ದೊಡ್ಡ ಗ್ರಂಥಾಲಯ, ಯೂನಿವರ್ಸಿಟಿ, ಇಡೀ ಪ್ರಪಂಚಕ್ಕೆ ಹೆಸರುವಾಸಿ, ಮೊದಲನೇ ದೊಡ್ಡ ಏಷ್ಯಾ ಖಂಡದಲ್ಲಿದ್ದಂಥ ಬಿಂದುಸಾರ, ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಚಾಣಕ್ಯ, ಅಶೋಕ ಚಕ್ರವರ್ತಿ ಇವರೆಲ್ಲ ಇದ್ರಲ್ಲಪ್ಪ ತಕ್ಷಶಿಲೆನಲ್ಲಿ. ಅದನ್ನು ಈ ಇವ್ರು ಯಾರೋ ಬಂದ್ರಲ್ಲ, ಅವನು ಯಾರೋ ತೊಗೊಳಕ್ಕೋ, ಕಿಲ್ಜಿನೋ, ಇನ್ನೊಬ್ಬನೋ ಮತ್ತೊಬ್ಬನೋ ಬಂದಲ್ಲ, ಅಯೋಗ್ಯರು, ಮಲ್ಲಿಕಾಬಾರ್ ಯಾರೋ ಬಂದ್ರಲ್ಲ, ದುರುಳರು, ದುರ್ಮಾರ್ಗಿಗಳು, ದುಷ್ಟರು, ಅವರೆಲ್ಲ ಬಂದು ನಾಶ ಮಾಡಿಬಿಟ್ರು. ಗೊತ್ತಾಯ್ತಲ್ಲ. ಆದರೆ ಅವ್ರು ನಾಶ ಮಾಡಿ ಹೋದ್ರು ಬಿಡ್ರಿ, ಆದರೆ ಇನ್ನೂ ಅವರ ರಕ್ತ ಹಂಗೆ ಹರ್ಕೊಬಂದ್ಬಿಟ್ಟಿದೆ. ಅವರು DNA ಇರೋರು ಇನ್ನೂ ಇದ್ದಾರೆ ದುಷ್ಟರು. ಹಂಗಂತ ಬೇರೆ ಜಾತಿಯವರು ಅವರೇ ದುಷ್ಟರು ಅಂತ ಹೇಳ್ತಾ ಇಲ್ಲ, ಹಿಂದೂ ಧರ್ಮದಲ್ಲೇ ಹುಟ್ಟುಬಿಟ್ಟಿದ್ದಾರೆ, ಅವ್ರ DNA ಹಂಚ್ಕೊಬಿಟ್ಟಿದ್ದಾರೆ ಇವರು ಕೆಲವರು. ಗೊತ್ತಾಯ್ತಾ. ಪಾಪ ಇವ್ರ ಅಮ್ಮಗಳು ಅಜ್ಜಿಗಳೆಲ್ಲ ಒಳ್ಳೆಯವರೇ, ಪತಿರೋತೆಯರೇ, ಅವ್ರ ಬಗ್ಗೆ ನನಗೇನು ಡೌಟ್ ಇಲ್ಲ. ಪಾಪ ಬಲಾತ್ಕಾರ ಮಾಡಿರ್ತಾರಲ್ಲ ಅವರು ದುಷ್ಟರು, ಅವಾಗ ಉಟ್ಕೊಬಿಟ್ಟಿರ್ತಾರೆ ಇವರು. ಪರಂಪರೆಗೆ ಉಟ್ಕೊಂಡು ಬಂದಿರ್ತಾರೆ ಒಬ್ಬರಿಂದ ಒಬ್ಬರಿಗೆ. ಅವರು ಇವತ್ತು ಹಿಂದೂ ಧರ್ಮನ ಸನಾತನ ಧರ್ಮ ದುಳಿತಾರೆ, ಬುಕ್ಗಳೆಲ್ಲ ಹಾಳು ಮಾಡ್ತಾರೆ. ಹಂಗಿರೋವಾಗ ಎಲ್ಲಪ್ಪ ನಿಮ್ಗೆ ಒರಿಜಿನಲ್ ಸಿಗುತ್ತೆ ಬುಕ್ಗಳು? ಎಲ್ಲಪ್ಪ ಯೂಟ್ಯೂಬಲ್ಲಿ ಯಾವನ ಕೈಯಲ್ಲಿ ದೊಣ್ಣೆ ಹಿಡ್ದವನೆಲ್ಲ ಬೇಟಗಾರ, ಕೈಯಲ್ಲಿ ದೊಣ್ಣೆ ಹಿಡ್ದವನೆಲ್ಲ ಬೇಟಗಾರ. ಏನು ಮಾಡ್ತೀಯಾ? ಹಂಗಾಗ್ಬಿಟ್ಟಿದೆ ಇವತ್ತು. ಯೂಟ್ಯೂಬಲ್ಲೇ ಯಾವನೋ ಕೂತಿರ್ತಾನೆ, ಏನೇನೋ ಬಗಳ್ತಿರ್ತಾರೆ, ವೇದಾಂತ ಅದು ಇದು ಎಲ್ಲ. ಅಟ್ಲೀಸ್ಟು ನಾವು ಹೇಳೋದ್ರಲ್ಲಿ 5% ಆದರೂ ಸತ್ಯ ಬೇಡವಾ ಹೇಳಿ? ಇನ್ನು ಉಳಿದಿದ್ದು ಆಮೇಲೆ ನೋಡೋಣ. ಹಂಗಾಗ್ಬಿಟ್ಟು ಹಾಳಾಗಿ ಹೋಗ್ಬಿಟ್ಟಿದೆ ಧರ್ಮ, ಸಿದ್ಧಾಂತಗಳು ಹಾಳಾಗಿ ಹೋಗ್ಬಿಟ್ಟಿದೆ, ನಿಜವಾದ ಪರಿಕರಗಳು ಹಾಳಾಗೋಗ್ಬಿಟ್ಟಿದೆ, ಜ್ಞಾನ ಹಾಳಾಗ್ಬಿಟ್ಟಿದೆ. ಗೊತ್ತಾಯ್ತಲ್ಲ.
ಇವಾಗ ಆರಾಮಾಗಿ ಬಿಟ್ಟು ಇಂಟರ್ನೆಟ್ ಸಿಗುತ್ತೆ ಕೆಲವ್ರಿಗೆ, ಅದ್ರಾಗ ನೋಡ್ಕೊಬಿಡ್ತಾರೆ. ಏನು ಅವನೋ ಬರೆದಿರ್ತಾನೆ, ಅದು ಹೆಂಗೋ ಬರೆದಿರ್ತಾನೆ, ಅವನ ಮೈಂಡಲ್ಲಿ ಏನಿದೆ ಅದು ಬರೆದಿರ್ತಾನೆ. ಅದನ್ನು ನೋಡಿ ಇವನು ಹಂಗೆ ಎಲ್ಲೆಲ್ಲೋ ಉಟ್ಕೊಬಿಟ್ಟಿದ್ದಾರೆ. ಬರೀ ಕಮರ್ಷಿಯಲ್, ಒಂದು ಎಣಾನ ಹಿಡ್ಕೊಂಡು ಕಮರ್ಷಿಯಲ್, ಯಾವುದೋ ಸತ್ತೋಗಿದ್ರೆ ಬುರುಡಾಗಿ ಬಿಡ್ತಲ್ಲಪ್ಪ, ಬುರುಡಾಗಳು ಹಿಡ್ಕೊಂಡು ಮೂಳೆಗಳು ಹಿಡ್ಕೊಂಡು ಕಮರ್ಷಿಯಲ್, ಅದರಲ್ಲೂ ದುಡ್ಡು ಮಾಡ್ತಾರೆ, ಅದರಲ್ಲೂ ಸಂಪಾದನೆ ಮಾಡ್ತಾರೆ, ಅದರಲ್ಲೇ ದೋಚಕ್ಕೆ ನೋಡ್ತಾರೆ, ಪೀಕಕ್ಕೆ ನೋಡ್ತಾರೆ. ಅರ್ಥ ಆಯ್ತಾ? ಕಮಾಯಿ ಮಾಡೋಕ್ಕೆ ನೋಡ್ತಾರೆ. ಹಂಗಿರೋ ಎಲ್ಲಪ್ಪ ಸತ್ಯ ಸಿಗ್ತದೆ? ಸಿಗಲ್ಲ. ಅದಕ್ಕೆ ನಾವು ಯಾವಾಗಲೂ ಸನಾತನ ಹಿಂದೂ ಧರ್ಮ ಬಹಳ ಹಳೆಯದನ್ನು ನಾವು ಹುಡುಕಬೇಕು. ಕಷ್ಟಪಟ್ಟು ಹಳೆಯದು ಹುಡುಕಿದರೆ ಓಲ್ಡ್ ಈಸ್ ಗೋಲ್ಡ್, ಓಲ್ಡ್ ಈಸ್ ಗೋಲ್ಡ್, ಓಲ್ಡ್ ಈಸ್ ಗೋಲ್ಡ್, ಅದೇ ಸತ್ಯ. ನೆನ್ಪಿಟ್ಕೊಳ್ಳಿ. ಆದಷ್ಟು ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಪೇಷನ್ಸ್ ಇಟ್ಕೊಂಡು ಒಂದೊಂದು ಭಾಗ, ಒಂದೊಂದು ಬೇರು, ಒಂದೊಂದು ಕಾಯಿ, ಒಂದೊಂದು ಬೀಜ, ಒಂದೊಂದು ವಸ್ತು ಏನೆಲ್ಲ ಸಿಗುತ್ತೆ ಆಯುರ್ವೇದಿಕ್ಕು, ಯಂತ್ರ ತಂತ್ರ ಮಂತ್ರ ಮಾಡಲಿಕ್ಕೆ, ಸಿದ್ಧಿಗಳು ಮಾಡ್ಕೊಳ್ಳಿಕ್ಕೆ, ಶಕ್ತಿಗಳು ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಆದಷ್ಟು ನಾನು ಗಿಡಮೂಲಿಕೆಗಳ ಬಗ್ಗೆ ನಿಮಗೆ ಪರಿಚಯಿಸ್ತೀನಿ, ಅವುಗಳ ತತ್ವಗಳ ಬಗ್ಗೆ ಹೇಳ್ಕೊಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಕ್ಕೊಳ್ಳಿ. ಹಾಗೆ ನಿಮ್ಮ ಪ್ರೋತ್ಸಾಹ ಇದ್ದರೆ ದಯವಿಟ್ಟು ನನ್ನ ಕಾಮೆಂಟ್ ಮಾಡಿ, ಸಲಹೆ ಕೊಡಿ, ಏನಾದರೂ ಕೇಳೋದಿದ್ರೆ ಕೇಳಿ. ನಾನು ಒಂದೊಂದೇ ಪರಿಚಯಿಸ್ತೀನಿ ನಿಮಗೆ. ಒಂದೊಂದು ದಿನಕ್ಕೆ ಒಂದೊಂದು ವಸ್ತು, ಜಸ್ಟ್ ಒಂದು 5 ನಿಮಿಷ 6 ನಿಮಿಷ 10 ನಿಮಿಷ ಒಳಗೆ ನಿಮಗೆ ನಾನು ಮುಗಿಸ್ಬಿಡ್ತೀನಿ ಒಂದೊಂದು ಪ್ರೋಗ್ರಾಮ್ನ. ನೀವು ತಪ್ಪದೇ ನೋಡಿ. ಇವತ್ತು ನಾವು ಕೆಲವೊಂದು ವಸ್ತುಗಳನ್ನು ನಾನು ನಿಮಗೆ ಪರಿಚಯಿಸ್ತೀನಿ, ಏನಂತ ತಂದಿದ್ದೀನಿ ಅಂದ್ಬಿಟ್ಟು. ಓಕೆನಾ? ನೆಕ್ಸ್ಟು ಪಾರ್ಟಲ್ಲಿ ಒಂದೊಂದಷ್ಟು ಅದರ ಕಥೆ ಏನು ಹೆಂಗೆ ಅದರ ಬಗ್ಗೆ ಒಂದೊಂದು ಚಾಪ್ಟರ್ನ ನಿಮಗೆ ಅಧ್ಯಾಯ ಕೊಡ್ತೀನಿ. ನೀವು ನೋಡಿಕೊಂಡು ಹೋಗಿ, ಕಲಿತಾ ಹೋಗಿ. ನಿಮ್ಮ ಬ್ರೈನ್ ಇಂಪ್ರೂವ್ ಆಗುತ್ತೆ, ಜ್ಞಾನದ ಮಟ್ಟ ಬೆಳೀತದೆ, ನಿಮ್ಮ ಶಕ್ತಿ ಸಾಮರ್ಥ್ಯ ಬೆಳೀತದೆ, ನಿಮ್ಮಲ್ಲಿ ಹೊಸ ಚೈತನ್ಯ ಬರುತ್ತೆ, ನೀವು ಹೊಸ ಮನುಷ್ಯರಾಗಿ ಬದಲಾಗ್ತೀರ. ಇದರಲ್ಲಿ ಯಾವುದೇ ಡೌಟ್ ಇಲ್ಲ, ನಾನು ಹೇಳ್ತೀನಿ ಕೇಳಿ. ಓಕೆನಾ? ಜ್ಯೋತಿಷ್ಯ, ಪ್ರಶ್ನೆಶಾಸ್ತ್ರ, ತಾಂಡುಲಶಾಸ್ತ್ರ, ಸಪ್ತಚಕ್ರಗಳ ಸಾಧನೆ, ಕುಂಡಲಿನಿ ಸಾಧನೆ, ಇದೆಲ್ಲ ನಮ್ಮ ಆನ್ಲೈನ್ ಕ್ಲಾಸಲ್ಲಿ ಇಲ್ಲಿ ನಡೀತದೆ. ಗುರುಗಳಿದ್ದಾರೆ, ಸಾಕಷ್ಟು ಗುರುಗಳಿದ್ದಾರೆ, ಪಾಠ ಮಾಡ್ತಾರೆ. ನೀವೇನು ವೇರಿ ಮಾಡಬೇಡಿ. ಹಾಗೆ ನನ್ನ ಪರಿಚಯ ಹೇಳೋದಾದರೆ, ಮನುಷ್ಯರಲ್ಲಿ ನಾನು ಸಾಮಾನ್ಯರಲ್ಲಿ ಸಾಮಾನ್ಯನಷ್ಟೇ, ಗೊತ್ತಾಯ್ತಲ್ಲ. ಆದರೆ ಇಲ್ಲಿ ಓಂ ಶ್ರೀ ಶಕ್ತಿ ಮಹಾತ್ಮೆ ಗುರುಕುಲ ಟ್ರಸ್ಟ್ ಇರುತ್ತೆ, ಟ್ರಸ್ಟು ಓಂ ಶ್ರೀ ಶಕ್ತಿ ಮಹಾತ್ಮೆ ಟ್ರಸ್ಟ್ ಇರುತ್ತೆ, ರಿಜಿಸ್ಟರ್ಡ್. ಹಾಗೆ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 2 ಕಡೆ ದೇವಸ್ಥಾನ ಇದೆ, ಕೋಲಾರ ಜಿಲ್ಲೆಯಲ್ಲೂ ಒಂದು ದೇವಸ್ಥಾನ ಇದೆ. ಸದ್ಯಕ್ಕೆ ಮನಸ್ಸರಲ್ಲಿ ನಾನೇ ಅಧ್ಯಕ್ಷ, ನಾನೇ ಸಂಸ್ಥಾಪಕ, ಫೌಂಡರು. ಜೊತೆಗೆ ಆಯಾ ಜಿಲ್ಲೆಗಳಿಗೆ ನಮ್ಮ ಅಧ್ಯಕ್ಷರುಗಳಿದ್ದಾರೆ, ಮೆಂಬರ್ಗಳಿದ್ದಾರೆ, ಸದಸ್ಯರುಗಳಿದ್ದಾರೆ, ಭಕ್ತರಿದ್ದಾರೆ. ನೀವು ಅಭಿಮಾನಿಗಳು, ನಮಗೆ ಭಕ್ತರು. ನಿಮ್ಮೆಲ್ಲರ ಸಹಕಾರದಿಂದ ನಾನು ಈ ಒಂದು ಹೋಮಾಸ್ NS 2012 ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ನಾನು ಸಾಧ್ಯವಾದಷ್ಟು ಜ್ಞಾನ ಕೊಡ್ತಾಯಿದ್ದೀನಿ. ನೀವು ಪ್ರೋತ್ಸಾಹ ಕೊಟ್ಟಿದ್ದೀರ ಇಲ್ಲಿವರೆಗೂ, ಹಾಗೆ ಮುಂದುವರಿಸಿ, ನಿಮ್ಗೆ ಒಳ್ಳೆಯದಾಗಲಿ. ಓಕೆ, ಈಗ ನೋಡೋಣ ಏನೇನು ಐಟಮ್ಸು ತಂದಿದ್ದೀನಿ ನಾನು ಸ್ಟೋರಿಂದ ನಾನು ಏನೇನು ಐಟಮ್ಸ್ ತಂದಿದ್ದೀನಿ ನೋಡೋಣ. ಆಲ್ರೆಡಿ ಒಂದು ವೀಡಿಯೋ ಹಾಕಿದ್ದೀನಿ, ಅದು ನೋಡಿ ದಯವಿಟ್ಟು. ಈಗ ನೋಡೋಣ, ಓಕೆನಾ? ಮೊದಲಿಗೆ ನೋಡಿ ವೀಕ್ಷಕರೇ, ನಿಮಗೆ ನಾನು ಮುಂದಿನ ಭಾಗದಲ್ಲಿ ಒಂದೊಂದು ಪದಾರ್ಥ, ಒಂದೊಂದು ಸಾಮಗ್ರಿ ಬಗ್ಗೆನೂ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಮುಂದಿನ ಭಾಗ ತಪ್ಪದೆ ನೋಡಿ, ಈ ವಿಡಿಯೋ ತುಂಬ ದೊಡ್ಡದಾಗಿದೆ. ವೀಕ್ಷಕರೇ, ಮುಂದಿನ ಭಾಗ ನೋಡಿ, ಈ ವಿಡಿಯೋ ತುಂಬ ದೊಡ್ಡದಾಗಿದೆ. ಹಾಗೆ ನಿಮ್ಮ ಪ್ರೋತ್ಸಾಹ ಇರಲಿ, ಒಂದು ಲೈಕ್ ಮಾಡಿ.